ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು 18/6/2026. ಇವತ್ತಿನ ಒಂದು ರಿಮೈಂಡರ್ ವಿಡಿಯೋ ನಿಮ್ಮ ಸಲುವಾಗಿದೆ. ಯಾರು ಇನ್ನೂವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳನ್ನು ಮಾಡಿಕೊಳ್ಳದೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಬರ್ತಾ ಇಲ್ಲ ಅಂಥವ್ರುಗಳಿಗೆ ಕೊನೆಯ ದಿನಾಂಕ ನಾಳೆಗೆ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ನಾಳೆ ಎನಿ ಕಂಡೀಷನ್ ಒಳಗಡೆ ಏನು ಮಾಡಬೇಕಪ್ಪ ಅಂತಂದರೆ ವೆರಿಫಿಕೇಷನ್ ಕೊನೆ ದಿನಾಂಕ ಕೊಟ್ಟಿರುವಂಥದ್ದು. ಯಾವುದು ವೆರಿಫಿಕೇಷನ್ ಆಗೋದಿಲ್ಲ ಅವ್ರುಗಳಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ, ಆಮೇಲೆ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಭಾಗವಹಿಸಲು ಬರೋದಿಲ್ಲ. ಹೀಗಾಗಿ ನೀವು ಎನಿ ಕಂಡೀಷನ್ ಒಳಗಡೆ ನಾಳೆ ಒಂದೇ ದಿನ ಇರುವಂಥದ್ದು ಕೊನೆಯ ದಿನಾಂಕ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಯಾರಪ್ಪ ಅಂತಂದರೆ SC ಕ್ಯಾಟಗರಿಯವರು ತಮ್ಮ ಹೊಸ ID ನಂಬರ್ಗಳನ್ನು ಎನಿ ಕಂಡೀಷನ್ ಒಳಗಡೆ ನೀವು ನಾಳೆವರೆಗೆ ಕೂಡ ಏನಪ್ಪ ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಆಮೇಲೆ ಯಾರಿಗೆ ಇನ್ನೂವರೆಗೆ ಕೂಡ ರ್ಯಾಂಕ್ ನಂಬರ್ಗಳು ಬಂದಿಲ್ಲ ಅವರು ಕೂಡ ಏನು ಮಾಡೋ ಎಡಿಟ್ ಆಪ್ಷನ್ಗೆ ಹೋಗಿ ರ್ಯಾಂಕ್ ನಂಬರ್ಗಳನ್ನು ಪಡ್ಕೋಬೋದು. ಅಂದರೆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡು ರ್ಯಾಂಕ್ ನಂಬರ್ಗಳನ್ನು ಪಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಇದೆ ನೋಡಿ ಅಭ್ಯರ್ಥಿಗಳಲ್ಲಿ. ನಮ್ಮ ಒಂದು ಟ್ವಿಟರ್ ಹ್ಯಾಂಡಲ್ ಇದು, ಎಕ್ಸ್ ಹ್ಯಾಂಡಲ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಭಾಗದಲ್ಲಿ ಆಲ್ರೆಡಿ ಅವರು ಏನು ಮಾಡಿದ್ರಪ್ಪ ಅಂತಂದರೆ ನಿಮ್ಗಳಿಗೆ ದಿನಾಂಕಗಳನ್ನು ಕೊಟ್ಟಿದ್ದರು. ಇಲ್ಲಿ ಏನು ಹೇಳಂತಾರೆ ಅಂತಂದ್ರೆ ನೋಡಿ 19 ತಾರೀಕಿನ ಒಳಗೆ ಮುಂಗಡವಾಗಿ ಸಮಯ ನಿಗದಿ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗದೇ ಇರೋರು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊರಿ ಅಂತ ಹೇಳಿದರು. ಅದೇ ಒಂದು ಕೆಳಭಾಗದಲ್ಲಿ ಹೋದಂಗೆ ಇಲ್ಲಿ ನೋಡ್ತಾ ಇದ್ದೀರಿ, ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳಬೇಕಾದವರು ವೆಬ್ಸೈಟ್ನಲ್ಲಿ ಲಿಂಕ್ ಇರುವ ಮೂಲಕ ದಿನಾಂಕ ಮತ್ತು ಸಮಯ ಮುಂಗಡವಾಗಿ ನಿಗದಿ ಮಾಡಿಕೊಂಡು ಗೆ ಖುದ್ದಾಗಿ ಬಂದು ಭೇಟಿ ನೀಡಬೇಕು ಅಂತ ಒಂದು ಹೇಳಿದರು. ಎರಡನೇ ಪಾಯಿಂಟ್ ನೋಡ್ತಾ ಇದ್ದೀರಿ, PUC ಅಂಕಗಳನ್ನು ನಮೂದಿಸದೇ ಇರುವರು, ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡದೇ ಇರುವರು, ಆಮೇಲೆ SC ID ನಂಬರ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಲಿಂಕ್ ಮೂಲಕವೇ ದಾಖಲಿಸಬಹುದು ಅಂತ ಹೇಳಂದ್ರೆ. ಅಂದರೆ ನೀವು ಲಿಂಕ್ ಮೂಲಕವೇ ದಾಖಲಿಸ್ಕೊಳ್ಬೋದು. ಆ ಎಡಿಟ್ ಲಿಂಕಿಗೆ ಹೋಗಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ PUC ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡ್ಬೋದು. ಆಮೇಲೆ ID ನಂಬರ್ಗಳನ್ನು ಲಿಂಕ್ ಮುಖಾಂತರ ಮಾಡ್ಬೋದು ಅಂತೇಳಿ ಹೇಳಕ್ಕೆ ಕುಂತಾರೆ. ಅದಕ್ಕೆ ಇದನ್ನು ಲಿಂಕ್ ಮುಖಾಂತರ ಮಾಡ್ಕೊಳ್ಬೋದು. ನಮಗೆ ಇದ್ರಾಗ ಏನು ಗೊತ್ತೇ ಆಗುವಂತಿಲ್ಲರಿ ಅಂದರೆ ಅಷ್ಟೇ ನೀವು ಏನು ಮಾಡಬೇಕಪ್ಪ ಅಂತಂದರೆ ಗೆ ಹೋಗಬೇಕು.